ಬೇಕೇ ಬೇಕು, ಮೂಲಭೂತ ಸೌಲಭ್ಯ ಬೇಕು, ಒತ್ತಡ ಕಡಿಮೆಯಾಗಬೇಕು. ಹೀಗಂತ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕುಳಿತಿರುವುದು ಗ್ರಾಮ ಆಡಳಿತ ಅಧಿಕಾರಿಗಳು. ಹಳ್ಳಿ ತಿರುಗಿ ಗ್ರಾಮದ ಲೆಕ್ಕ ಇಡುವ ಗ್ರಾಮ ಲೆಕ್ಕಾಧಿಕಾರಿಗಳ ಗೋಳು ಕೇಳೋರ್ಯಾರು ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ನ್ಯಾಯಯುತ ಬೇಡಿಕೆಗಾಗಿ ನಮ್ಮ ಈ ಮುಷ್ಕರವನ್ನು ಕೈಗೊಂಡಿದ್ದೀವಿ. ಏನು ನಮಗೆ ಮೂಲಭೂತ ಸೌಕರ್ಯಗಳು ಇದ್ದಾವೆ ಕಲ್ಪಿಸ್ಕೊಡಿ ಅಂತ. ಕಚೇರಿನೇ ಇಲ್ಲ ಸರ್, ಕುಂತ್ಕೊಳ್ಳೋಕೆ ಜಾಗನೇ ಇಲ್ಲ ಸರ್. ಯಾಕಂದರೆ ನಮಗೆ ಒಂದು ಪೆನ್ನಿಂದ ಹಿಡಿದು ನಮಗೆ ಹಪ್ಟು ನಮಗೆ ಕಚೇರಿ ಬೇಕು, ಕುಂತ್ಕೊಳ್ಳೋಕ್ಕೆ ಅಲ್ಲಿ ಚೇರ್ ಬೇಕು. ಈ ಥರ ಇರಬೇಕಾದ್ರೆ ನಮಗೆ ಸರ್ಕಾರದಿಂದ ನಮಗೆ ಏನು ಆ್ಯಪ್ಗಳನ್ನ ನಿರ್ವಹಣೆಗೆ ಆಗಲಿ ಅಥವಾ ನಾವು ಯಾವುದೇ ಆಫೀಸ್ ಮಾಡೋದಕ್ಕಾಗಲಿ ನಮಗೆ ಫೋನ್ ಅವಶ್ಯಕತೆ ಇದೆ, ಮತ್ತು ಲ್ಯಾಪ್ಟಾಪ್ ಅವಶ್ಯಕತೆ ಇದೆ, ಚೇರು ಟೇಬಲ್ ಅವಶ್ಯಕತೆ ಇದೆ. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕನಿಷ್ಠ ಸೌಲಭ್ಯವೇ ಇಲ್ಲದಂತಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸುಸಜ್ಜಿತವಾದ ಕಚೇರಿ, ಟೇಬಲ್, ಕುರ್ಚಿ, ಮೊಬೈಲ್ ಫೋನ್, ಸಿಮ್ ಮತ್ತು ಡಾಟಾ, ಲ್ಯಾಪ್ಟಾಪ್, ಪ್ರಿಂಟರ್ ಮತ್ತು ಸ್ಕ್ಯಾನರ್ ಇಲ್ಲದೆ ಗ್ರಾಮಗಳ ಲೆಕ್ಕ ಇಟ್ಟುಕೊಳ್ಳಿ ಎಂದು ಸರ್ಕಾರ ಒತ್ತಡ ತರುವುದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ನಂದು ನೇಟಿವ್ ಬಂದು ನಾನು ಕೊಡಗು ಜಿಲ್ಲೆ ಬರ್ತೀನಿ. ನಾನು ಇಲ್ಲಿ ಬರಬೇಕಾದ್ರೆ ಫಸ್ಟ್ ಅಂದ್ಕೊಂಡಿದ್ದು ಒಂದು ಸರ್ಕಾರಿ ಕೆಲಸ ಸಿಕ್ಕಿದೆ, ಸೇವೆ ಮಾಡೋ ಅವಕಾಶ ಸಿಕ್ಕಿದೆ, ಕೆಲಸ ಮಾಡಿ ನನ್ನ ಊರಿಗೆ ನಾನು ಹೋಗ್ಬೋದು ಅನ್ನೋ ಒಂದು ವಿಶ್ವಾಸದಲ್ಲಿ ನಾನು ಬಂದಿದ್ದು. ಆದರೆ ಇಲ್ಲಿ ಇವಾಗ ರೂಲ್ 6 ತೆಗೆದಿದ್ದಾರೆ. ನನಗೂ ಮದುವೆ ಸೆಟ್ ಆಗಿದೆ, ನಾನು ಊರಿಗೆ ಹೋಗಬೇಕು. ಸೊ ಅದು ನನಗೆ ತುಂಬ ತೊಂದರೆ ಆಗಿದೆ. ಅದೇ ರೀತಿ ಈ ವಿಷಯದಲ್ಲಿ ತುಂಬ ಜನಕ್ಕೆ ತೊಂದರೆ ಆಗಿದೆ. ಹಾಗೆ ಮೂಲಭೂತ ಸೌಕರ್ಯ ಇಲ್ಲದೆ ನಾವು ಮೊಬೈಲ್ ಆ್ಯಪಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಕಲ್ಪಿಸ್ಕೊಟ್ರೆ ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ, ನಮಗೂ ಜನಗಳ ಸೇವೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಆಶಿಸ್ತೀನಿ. ಇದೇ ಉದ್ದೇಶದೊಂದಿಗೆ ಇಂದು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಗ್ರಾಮ ಆಡಳಿತ ಅಧಿಕಾರಿಗಳು ಮೂಲಭೂತ ಸೌಲಭ್ಯವನ್ನ ಒದಗಿಸಲು, ಸೇವಾ ಸೌಲಭ್ಯವನ್ನ ಒದಗಿಸಲು ಮತ್ತು ಮೊಬೈಲ್ ಆಪ್ಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಹೇರಲಾಗ್ತಾ ಇರುವ ಒತ್ತಡವನ್ನ ನಿಲ್ಲಿಸಲು ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆಲ ಗ್ರಾಮ ಆಡಳಿತ ಅಧಿಕಾರಿಗಳು ರಜೆ ದಿನವೂ ಕೆಲಸ ಮಾಡುವಂತೆ ಒತ್ತಾಯಿಸುತ್ತಾರೆ. ಎಲ್ಲ ಕೆಲಸವನ್ನ ಮೊಬೈಲ್ ಆಪ್ ಮೂಲಕ ಮಾಡಲಾಗ್ತಾ ಇದೆ. ಸ್ವಂತ ತಾಂತ್ರಿಕ ದೋಷವಾದ್ರೂ ಅಮಾನತು ಮಾಡ್ತಾರೆ ಎಂದು ತಮಗಾಗುತ್ತಿರುವ ಸಮಸ್ಯೆಯನ್ನ ಪ್ರಜಾಶಕ್ತಿ ಕ್ಯಾಮೆರಾ ಮುಂದೆ ತೋಡಿಕೊಂಡಿದ್ದಾರೆ. ಕಾರಣ ಇಷ್ಟೇ, ಇಡೀ ರಾಜ್ಯದಲ್ಲಿ ನಾವು 8,000 ಗ್ರಾಮ ಆಡಳಿತಾಧಿಕಾರಿಗಳಿದ್ದೀವಿ. ಇಲ್ಲಿವರೆಗೂ ಮೊಬೈಲ್ಗಳಲ್ಲಿ ಹೆಚ್ಚು ಕಮ್ಮಿ 21 ಆ್ಯಪ್ಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಫೀಲ್ಡಲ್ಲಿ, ಒಬ್ಬ VA. ಅದ್ರ ಜೊತೆಗೆ ಇಡೀ ತಾಲೂಕು ಕಚೇರಿ, DC ಕಚೇರಿ, AC ಕಚೇರಿಯಿಂದ ಬರುವಂಥ ಎಲ್ಲ ಕಡತಗಳಿಗೂ ರಿಪೋರ್ಟ್ ಮಾಡಬೇಕಾಗಿರೋದು ಮೂಲ VA. ಕೆಲಸ ಮಾಡಿ ಅಂತ ಹೇಗೆ ಹೇಳ್ತಿರೋ ಹಾಗೆ ಸೌಲಭ್ಯಗಳನ್ನು ಕೊಡಿ. ಒಬ್ಬ VA ಎಷ್ಟು ಅಂತ ಅದಕ್ಕೆ ಡೇಟಾ ಹಾಕಿಸ್ತಾರೆ, ಎಷ್ಟು ಅಂತ ಅದಕ್ಕೆ ಸೌಕರ್ಯ ಕಲ್ಪಿಸ್ತಾರೆ, ಅಥವಾ ಅದಕ್ಕೆ ಪವರ್ ಬ್ಯಾಂಕ್ ಯೂಸ್ ಮಾಡಬೇಕು. ನಮಗೆ ಯಾರಿಗೂ ಲ್ಯಾಪ್ಟಾಪ್ಸ್ ಇಲ್ಲ, ಕಂಪ್ಯೂಟರ್ಸ್ ಇಲ್ಲ, ಸ್ಕ್ಯಾನರ್ಸ್ ಇಲ್ಲ, ಸಿಸ್ಟಮ್ಸ್ ಇಲ್ಲ. ವ್ಯವಸ್ಥೆಗಳ ಕೊರತೆ ಮಧ್ಯೆ ನೀವು ಪ್ರಗತಿ ಕೇಳ್ತಾ ಇದ್ದೀರಾ ಅಂತಂದರೆ ನಾವು ಅಲ್ಲಿಗೆ ಬಲಹೀನ ಆಗ್ತಾ ಇದ್ದೀವಿ ಅಂತ. ಒಂದು, ಮಾನಸಿಕ ಒತ್ತಡ ಹೆಚ್ಚಾಗ್ತಿದೆ. ಇನ್ನೊಂದು, ಎಲ್ರಿಗೂ ಆರೋಗ್ಯ ಸಮಸ್ಯೆ ಆಟೋಮೆಟಿಕ್ಕಾಗಿ ಹೆಚ್ಚಾಗ್ತಾ ಇದೆ. ನಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕ ಪ್ರೋತ್ಸಾಹ ಕೊಟ್ಟಲ್ಲಿ ಖಂಡಿತ ಇದನ್ನು ಸ್ಟಾಪ್ ಮಾಡ್ತೀವಿ. ಬಟ್ ಕೊಡಲಿಲ್ಲ ಅಂದರೆ ಎಲ್ಲಿವರೆಗೂ ಅವ್ರು ಕೊಡಲು ಅಲ್ಲಿವರೆಗೂ ಇದನ್ನು ಮುಂದುವರಿಸ್ತೀವಿ. ಏನೇ ಆಗ್ಲಿ, ಹಗಲು ರಾತ್ರಿ ಎನ್ನದೇ ಗ್ರಾಮಗಳಿಗೆ ತಿರುಗಿ ರೈತರ ಸಮಸ್ಯೆಯನ್ನ ಮೊದಲು ಆಲಿಸುವ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕನಿಷ್ಠ ಸೌಲಭ್ಯ ಒದಗಿಸಬೇಕಾದ ಕರ್ತವ್ಯ ಸರ್ಕಾರ ಮಾಡಬೇಕಾಗಿದೆ. ನ್ಯೂಸ್ ರಿಪೋರ್ಟರ್ ಬ್ಯೂರೋ, ಪ್ರಜಾಶಕ್ತಿ ಟಿವಿ, ತುಮಕೂರು.